ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ನೀವೇನು ತಮ್ಮನೇಲಿ ನೋಡಿದ್ದೀರಾ ಅದು ನಿಜ. ಅದಕ್ಕೆ ನಾನು ಪ್ರೂಫ್ ಸಮೇತ ತೋರಿಸ್ತೇನೆ. ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋದ ಎಲ್ಲ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ನಮ್ಮ ಎಲ್ಲ ಈ ರೀತಿಯ ಡಿಫ್ರೆಂಟ್ ವಿಡಿಯೋಗಳು ನಿಮ್ಮನ್ನು ಈಸಿಯಾಗಿ ಮಿಸ್ ಇಲ್ದಿರ ತಲುಪುತ್ತೆ. ಸೊ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ಹೌದು, ಈ 25 ಪೈಸೆದ ಗೇಂಡಾಮೃಗದ ನಾಣ್ಯಕ್ಕೆ ಸುಮಾರು 20,000 ರೂಪಾಯಿ ಬೆಲೆ ಇದೆ UNC ಕಂಡೀಷನಲ್ಲಿ. ಅದೇ ರೀತಿ ಈ ರೀತಿಯ ಫೈನ್ ಕಂಡೀಷನ್ ಇಂದ ಎಕ್ಸ್ಟ್ರಾ ಫೈನ್ ಕಂಡೀಷನ್ ನಾಣ್ಯಕ್ಕೂ ಕೂಡ 8,000ದಿಂದ ಶುರುವಾಗಿ 10,000 ರೂಪಾಯಿ ಅಷ್ಟು ಬೆಲೆ ಇರುವಂಥದ್ದು. ಆದರೆ ಕೆಲವೊಂದು ಷರತ್ತುಗಳು ಅನ್ವಯ. ಆ ಒಂದು ಷರತ್ತುಗಳೇನು, ಅದನ್ನ ಎಲ್ಲಿ ಮಾರೋದು, ಯಾವ ನಾಣ್ಯಗಳಿಗೆ ಹೆಚ್ಚಿನ ಬೆಲೆ ಇದೆ, ಈ ಎಲ್ಲ ಡೀಟೇಲ್ಸ್ಗೋಸ್ಕರ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಸೊ ವಿಡಿಯೋದ ಕೊನೆಯಲ್ಲಿ ನಾನು ಇದರ ಪ್ರೈಸ್ನ ರಿವೀಲ್ ಮಾಡ್ತೇನೆ, ಮತ್ತೆ ಅದಕ್ಕೆ ಪ್ರೂಫ್ ಕೂಡ ತೋರಿಸ್ತೇನೆ. ಸುಮ್ಮನೆ ಏನೋ ಮಾತಾಡೋದಿಲ್ಲ. ಈಗ ವಿಷಯಕ್ಕೆ ಬರೋಣ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ 25 ಪೈಸೆ ಅಂತ ಇರುವಂಥದ್ದು. ನಾನೇನು ತೋರಿಸ್ದೆ ಗೇಂಡಾಮೃಗದ ನಾಣ್ಯ, ಇದನ್ನು 4 ಆಣೆ ಅಂತ ಕೂಡ ಕರಿತಾ ಇದ್ರು. ಈ 4 ಆಣೆಯ ನಾಣ್ಯ ಸುಮಾರು 1988ರಲ್ಲಿ ಶುರುವಾಗಿ 2002ರವರೆಗೂ ಕೂಡ ಏನು ಬಿಡುಗಡೆ ಆಗಿರುವಂಥದ್ದು. ಸುಮಾರು 14 ವರ್ಷಗಳಲ್ಲಿ ಕಂಟಿನ್ಯೂಸ್ ಆಗಿ ಬಿಡುಗಡೆ ಆಗಿದೆ ಡಿಫ್ರೆಂಟ್ ಮಿಂಟಿಂದ. ಸೊ ಈ ಒಂದು ನಾಣ್ಯದ ಮೆಟಲ್ ಯಾವುದು ಅಂದರೆ FSS ಅಂದರೆ ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್ ಅಂತ. ಅಂದರೆ ಏನು, ಇದು ತುಕ್ಕಿಡಿಯೋದಿಲ್ಲ. ನೀವು ನಾಣ್ಯ ಮಾಡ್ಬೋದು, ತುಕ್ಕಿಡಿಯೋದಿಲ್ಲ, ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಸ್ಟೈನ್ಲೆಸ್ ಸ್ಟೀಲ್ ತುಂಬ ಚೀಪ್ ಮೆಟೀರಿಯಲ್. ಈ ಒಂದು ನಾಣ್ಯ ಸುಮಾರು 2.85 ಗ್ರಾಮ್ ಅಷ್ಟು ತೂಕವನ್ನು ಹೊಂದಿರುವಂಥದ್ದು. ಅದೇ ರೀತಿ 19 mm ಅಷ್ಟು ಸರ್ಕ್ಯುಲರ್ ಆಗಿ ಶೇಪನ್ನು ಹೊಂದಿರುವಂಥದ್ದು. 19 mm ಅಷ್ಟು ಡಯಾಮೀಟರ್ ಅನ್ನು ಹೊಂದಿರುವಂಥದ್ದು. ಸರ್ಕ್ಯುಲರ್ ಶೇಪಲ್ಲಿ ನೀವು ನೋಡಬಹುದು. ಸ್ಮೂತ್ ಎಡ್ಜಸ್ ಅನ್ನು ಹೊಂದಿರುವಂಥದ್ದು. ಯಾವುದೇ ರೀತಿಯ ಸೆಕ್ಯೂರಿಟಿ ಎಡ್ಜಸ್ ಇದರಲ್ಲಿ ಇಲ್ಲ. ಸೊ ನಾಣ್ಯದ ಅಬ್ಸರ್ವ್ ಸೈಡ್ ನಲ್ಲಿ 25 ಪೈಸೆ ಅಂತ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಬರೋದು. ಮೇಲ್ಗಡೆ ಸಣ್ಣದಾಗಿ ರಾಷ್ಟ್ರೀಯ ಲಾಂಛನವನ್ನು ಹಾಕಿರುವಂಥದ್ದು. ಅದೇ ರೀತಿ ನಾಣ್ಯದ ಹಿಂದ್ಗಡೆ ಅಂದ್ರೆ ಏನೋ ರಿವರ್ಸ್ ಸೈಡ್ ನಲ್ಲಿ ಇಯರ್, ಮಿಂಟ್ ಮಾರ್ಕ್ ಮತ್ತೆ ಗೇಂಡಾಮೃಗದ ಚಿತ್ರವನ್ನ ಹಾಕಿರುವಂಥದ್ದು. ಸೊ ಈ ಒಂದು ಗೇಂಡಾಮೃಗ ಅಳಿವಿನಂಚಲಿರುವಂಥದ್ದು. ಅದನ್ನ ಒಂದು ಸೂಚಿಸೋಸ್ಕರ ಈ ಒಂದು ನಾಣ್ಯದಲ್ಲಿ ಗೇಂಡಾಮೃಗದವನ್ನ ಮುದ್ರಿಸಿರುವಂಥದ್ದು ನಾಣ್ಯದ ರಿವರ್ಸ್ ಸೈಡ್ ನಲ್ಲಿ. ಸೊ ಈಗ ವಿಷಯಕ್ಕೆ ಬರೋಣ. ಯಾವ ಒಂದು ನಾಣ್ಯಕ್ಕೆ ನೀವು ಆಗ್ಲೇ ಹೇಳಿದ್ನಲ್ಲ, ನಾನು ವಿಡಿಯೋದ ತಮ್ಮನೇಲಿ ಹೇಳಿದ್ದೀನಿ, ಮತ್ತೆ ಆಗ್ಲೇ ಕೂಡ ಫಸ್ಟ್ ಅಲ್ಲಿ ಹೇಳಿದೆ 20,000 ರೂಪಾಯಿ ಯಾವ ನಾಣ್ಯಕ್ಕೆ ಸಿಗುತ್ತೆ, ಏನು ಷರತ್ತುಗಳು ಅಂತ. ಈ ಷರತ್ತುಗಳು ಇಷ್ಟೇ. ನೀವೇನು ನೋಡ್ತಾ ಇದ್ದೀರಾ, ಈ ನಾಣ್ಯ 1989ರ ನಾಣ್ಯ. ಕೆಳಗಡೆ ಡೈಮಂಡ್ ಮಿಂಟ್ ಶೇಪ್ ಇರುವಂಥದ್ದು. ಡೈಮಂಡ್ ಮಿಂಟ್ ಶೇಪ್ ಅಂದ್ರೆ ಬಾಂಬೆ ಮಿಂಟ್ ಮಾರ್ಕ್ ಇರುವಂಥದ್ದು. ಡೈಮಂಡ್ ಅಂದ್ರೆ ಏನು, ಸಣ್ಣದಾಗಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಮಿಂಟ್ ಮಾರ್ಕು. ಸೊ ಇಲ್ಲಿ ಡೈಮಂಡ್ ಶೇಪ್ ಇರುವಂಥದ್ದು. ಡೈಮಂಡ್ ಶೇಪ್ ಇದೆ ಅಂದ್ರೆ ಅದು ಬಾಂಬೆಯಿಂದ ಬಂದಿರುವಂತಹ ನಾಣ್ಯ, ಬಾಂಬೆಯಲ್ಲಿ ಮಿಂಟ್ ಆಗಿರುವಂತಹ ನಾಣ್ಯ. ಸೊ ಅದೇ ರೀತಿ ಈ ಒಂದು ನಾಣ್ಯದಲ್ಲಿ ಸಪೋಸ್ ಈ 1989ರ ಬದಲು 1993 ಅಂತ ಇದ್ದು 1993 ಸ್ಟಾರ್ ಮಿಂಟ್ ಇರಬೇಕು, ಸ್ಟಾರ್ ಮಾರ್ಕ್ ಇರಬೇಕು. ಈ ಡೈಮಂಡ್ ಶೇಪ್ ಬದಲಾಗಿ ಚಿಕ್ಕದಾಗಿ ಕಾಣಿಸ್ತಾ ಇದೆಯಲ್ಲ, ಇದ್ರ ಬದಲಾಗಿ ಸ್ಟಾರ್ ಇರಬೇಕು. ಸ್ಟಾರ್ ಮಿಂಟ್ ಮಾರ್ಕ್ ಇತ್ತು ಅಂದ್ರೆ ನಿಮ್ಮ ಅದೃಷ್ಟ ಕುಲಾಯಿಸ್ತು ಅಂತಾನೆ. ಇದಕ್ಕೆ ಸುಮಾರು ಏನಿಲ್ಲ ಅಂದ್ರೂ 20,000 ರೂಪಾಯಿಂದನೇ ಶುರುವಾಗುತ್ತೆ ಇದ್ರ ನಾಣ್ಯ. ಈ ಒಂದು ಕಂಡೀಷನ್ ಅಲ್ಲಿ ಇದು ನನ್ನ ಮತ್ತೆ ಎಕ್ಸ್ಟ್ರಾ ಫೈನ್ ಕಂಡೀಷನ್. ನಾರ್ಮಲ್ ಕಂಡೀಷನ್ ಇತ್ತು ಅಂದ್ರೂ 8ರಿಂದ 10,000 ರೂಪಾಯಿ ಬೆಲೆ ಬಾಳುತ್ತೆ. ಸೊ ಇದಕ್ಕೆ ತುಂಬಾ ರೇರ್ ನಾಣ್ಯ. ಸೊ ಆ ಒಂದು ರೇರಿಟಿ ಇರೋದಕ್ಕೋಸ್ಕರ ಇದನ್ನ ತುಂಬಾ ಡೂಪ್ಲಿಕೇಟ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ನಿಮ್ಮ ಹತ್ರ ಏನಾದ್ರು ಒರಿಜಿನಲ್ ಕಾಯಿನ್ ಇದೆ ಅಂದ್ರೆ ತುಂಬಾ ಜೋಪಾನವಾಗಿ ಇಟ್ಕೊಳ್ಳಿ. ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಈಸಿಯಾಗಿ ಸೇಲ್ ಮಾಡಬಹುದು. ಯಾವ ರೀತಿ ಸೇಲ್ ಮಾಡೋದು ಅಂತ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿದ್ದೀನಿ. ಆಸಕ್ತರು ನನ್ನ ಚಾನಲ್ನ ಇತರೆ ವಿಡಿಯೋಗಳನ್ನ ಕೂಡ ಹೋಗಿ ನೋಡಬಹುದು. ಅದರಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾರಬೇಕು, ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಯಾವ ರೀತಿ ಅಟೆಂಡ್ ಆಗಬೇಕು ಅಂತ ಹೇಳಿದ್ದೀನಿ. ಸೊ ಈಗ ನಾನು ನಿಮಗೆ ಪ್ರೂಫ್ ತೋರಿಸೋ ಸಮಯ. ವಿಡಿಯೋದ ಕೊನೆಯಲ್ಲಿ ಪ್ರೂಫ್ ತೋರಿಸ್ತೀನಿ ಅಂತ ಹೇಳಿದ್ದೆ. ಖಂಡಿತವಾಗಿಯೂ ಪ್ರೂಫ್ ಇಲ್ದಿರ ನಾನು ಮಾತಾಡೋದಿಲ್ಲ. ನನ್ನ ವೀಕ್ಷಕರಿಗೆ ಎಲ್ಲ ಗೊತ್ತು. ನಾನು ಯಾವುದೇ ವಿಡಿಯೋದಲ್ಲಾದ್ರೂ ನಾನು ಪ್ರೂಫ್ ತೋರಿಸೇ ಮಾತಾಡೋದು. ಸೊ ಇದೇ ಒಂದು ನಾಣ್ಯ 25 ಪೈಸೆ ಗೇಂಡಾಮೃಗದ ನಾಣ್ಯ. ಸೊ ಈಗ ಬಂದ್ರೆ ನಾನು ಹೇಳಿದ ಯಾವುದೇ ಇಯರ್ 1993 ನೋಡಿ. ಯಾವ ಕಂಡೀಷನ್ ಇದು, ಎಕ್ಸ್ಟ್ರಾ ಫೈನ್ ಕಂಡೀಷನ್ ಅಲ್ಲಿ 8,000ದಿಂದ 10,000 ರೂಪಾಯಿಯಿಂದ ಶುರುವಾಗುತ್ತೆ. UNC ಕಂಡೀಷನ್ ಇತ್ತು ಅಂದ್ರೆ 20,000 ರೂಪಾಯಿ ಇರುವಂತದ್ದು. ರೇರ್ ಆರ್ ಅಂದ್ರೆ ಏನು, ರೇರ್ ಅಂತ ಹೈದರಾಬಾದ್ ಮಿಂಟ್ ಮಾರ್ಕ್ ಇರಬೇಕು. ನಾನು ಹೇಳಿದೆ ಸ್ಟಾರ್, ಹೈದರಾಬಾದ್ ಮಿಂಟ್ ಅಂದ್ರೆ ಯಾವುದು, ಸ್ಟಾರ್ ಮಿಂಟ್ ಮಾರ್ಕ್ ಇರಬೇಕು. ಅದಕ್ಕೆ ಮಾತ್ರ ಬೆಲೆ ಇರುವಂತದ್ದು. ಉಳಿದಂತೆ ಬೇರೆ ಯಾವುದೇ ಈ ಒಂದು ನಾಣ್ಯಗಳಲ್ಲಿ ಹೆಚ್ಚು ಬೆಲೆ ಇಲ್ಲ. ಬೆಲೆ ಇದೆ 50 ರೂಪಾಯಿ 100 ರೂಪಾಯಿ ಇದೆ ನೋಡಿ. ಇದರಲ್ಲಿ 1993ರಲ್ಲಿ ನೋಯ್ಡಾ ಮಿಂಟ್ ನಾಣ್ಯ ಬಿಟ್ಟು ಬೇರೆ ಯಾವುದೇ ಇದ್ರು, ಬಾಂಬೆ, ಕೋಲ್ಕತ್ತಾ ಇದ್ರು ನಿಮಗೆ 250 ರೂಪಾಯಿ ಇರುವಂಥದ್ದು UNC ಕಂಡೀಷನ್ ಅಲ್ಲಿ. ಅದೇ ಏನಾದ್ರೂ ಹೈದರಾಬಾದ್ ಇತ್ತು ಅಂದ್ರೆ 8,000 ರೂಪಾಯಿಂದ ಶುರುವಾಗಿ 20,000 ರೂಪಾಯಿಗಿಂತ ಬೆಲೆ ಹೆಚ್ಚಿಗೆ ಖಂಡಿತವಾಗಿಯೂ ಇದೆ. ಸುಮ್ಮನೆ ಏನೂ ಹೇಳೋದಿಲ್ಲ. ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಅಟೆಂಡ್ ಮಾಡಿ, ಆಗ ನಿಮ್ಗೆ ಕೂಡ ಏನೋ ಒಂದು ಐಡಿಯಾ ಬರುತ್ತೆ, ಒಂದು ನಾಲೆಡ್ಜ್ ಸಿಗುತ್ತೆ. ಈ ತರದ ಅಪರೂಪದ ನಾಣ್ಯಗಳನ್ನು ಸಂಗ್ರಹ ಮಾಡೋದು ಹೇಗೆ, ಎಲ್ಲಿ ಸಿಗುತ್ತೆ, ಇದರ ಬಗ್ಗೆ ಎಲ್ಲ ಡೀಟೇಲ್ಸ್ ನಿಮಗೆ ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಸಿಗುತ್ತೆ.
ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬೈ ಬೈ.